ಅಣ್ಣ ಏನಣ್ಣ ಕಾಮಿಡಿ ಮಾಡ್ತಾ ಇದ್ದೀರಾ? 3ಕ್ಕೆ 3 ಒಂದೇ ರೇಟು ಒಂದೇ ಮಾಡಲ್ ಹೇಳ್ತಾ ಇದ್ದೀರಾ? ಅಲ್ಲ ಅಣ್ಣ, 100 ಗಾಡಿನೂ ಒಂದೇ ರೇಟು 235. ಅಣ್ಣ 100 ಗಾಡಿ 235. 100 ಅಲ್ಲ ಅಣ್ಣ, 200 ಗಾಡಿನೂ ಒಂದೇ ರೇಟು. 200 ಗಾಡಿ ಇದೆ ಅಣ್ಣ. 200 ಗಾಡಿನೂ ಸಿಂಗಲ್ ಓನರ್, 200 ಗಾಡಿನೂ 22 ಮಾಡಲು, 200 ಗಾಡಿನೂ ಒಂದೇ ರೇಟ್. ಯಾವ ಫ್ಯಾನ್ಸಿ ನಂಬರ್ ತಗೊಂಡ್ರು ಯಾವ ವೆಹಿಕಲ್ ತಗೊಂಡ್ರು 235. ನಿಮ್ಗೆ ಯಾವ ಲಕ್ಕಿ ನಂಬರ್ ಇದೆ ಅದೇ ಗಾಡಿ ತಗೊಳ್ಳಿ, ಅದು ಕೂಡ ಒಂದೇ ರೇಟ್. ಯಾವ ಗಾಡಿ ಇದೆ ನೋಡ್ಬೋದು. ನೋಡಿ 2-3 ಗಾಡಿ ತೋರಿಸ್ತಾ ಇದೀನಿ. ಯಾವ ಗಾಡಿ ನೋಡಿದ್ರು ನಿಮ್ಗೆ ಎಲ್ಲದನ್ನು ಮುಂದೆ ಇರೋದು ಬ್ರಾಂಡ್ ನ್ಯೂ ಟೈರ್ ಇದೆ. ಅವ್ರಿಗೊಂದು ದುಡಿಮೆನು ನೀವೇ ಮಾಡ್ಕೊಡ್ತೀರಾ. ದುಡಿಯಕಂತಾನೆ ಬರ್ತಾರಲ್ಲ, ಎಲ್ಲಾನು ಮಾರುತಿ ಎಕ್ಸ್ಪ್ರೆಸ್ ಅಣ್ಣ ಇರೋದು. ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG, ಎಲ್ಲಾ CNG ನು ಕಂಪ್ನಿ ಫಿಟೆಡ್ CNG ನೇ ಬರೋದು. 2 ತಿಂಗಳು ಹಿಂದೆ ಬ್ಯಾಟ್ರಿ ಅಷ್ಟೇ. 2 ತಿಂಗಳು ಹಿಂದೆ ಬ್ಯಾಟ್ರಿ. ಎಲ್ಲದೂ ರನ್ನಿಂಗ್ ಇದೆ. ಎಲ್ಲಾನು ರನ್ನಿಂಗ್ ಇದೆ. ಏನು 1 ತಿಂಗಳು 2 ತಿಂಗಳು ರನ್ನಿಂಗ್ ಇದೆಯಾ? 2 ತಿಂಗಳು ಅಲ್ಲ ಅಣ್ಣ, 5 ತಿಂಗಳು ರನ್ನಿಂಗ್ ಇದೆ. ಎಲ್ಲ ಇನ್ಶೂರೆನ್ಸ್ ಎಲ್ಲ 5 ತಿಂಗಳು ರನ್ನಿಂಗ್ ಇದೆ. ಇನ್ಶೂರೆನ್ಸ್, ಫಿಟ್ನೆಸ್, ಟ್ಯಾಕ್ಸ್, ಎಮಿಷನ್ ಕೂಡ ರನ್ನಿಂಗ್ ಇದೆ. ಅದು 5 ತಿಂಗಳು ರನ್ನಿಂಗ್ ಇದೆ. ಮೆಕ್ಯಾನಿಕ್ ಯಾರನ್ನ ಕರ್ಕೊ ಬನ್ನಿ, ತೋರ್ಸ್ಕೊಂಡು ಅವ್ರದ್ದು ಇದ್ರ ಮೇಲೆ ನೀವು ತಗೊಳ್ಳಿ. ಎಲ್ಲೋ ಬೋರ್ಡ್ ಕಾರ್ಗಳು ಎಲ್ಲಿದೆ ಅಂತಂದ್ರೆ ಹೊಸಕೆರೆಹಳ್ಳಿಲಿದೆ, SLV ಆಟೋ ಕನ್ಸಲ್ಟೆನ್ಸಿ ಅಲ್ಲಿ. ವೀಕ್ಷಕರೇ, ನಾವಿವತ್ತು ಬಂದಿರೋದು ಹೊಸಕೆರೆಹಳ್ಳಿಗೆ. ಹೊಸಕೆರೆಹಳ್ಳಿಯಲ್ಲಿ SLV ಆಟೋ ಕನ್ಸಲ್ಟೆಂಟ್ ಅಂತಿದೆ. ನಾನಿಲ್ಲಿ ಏನೋ ಮಾಡಕ್ಕೆ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಗಾಡಿನೂ ಒಂದೇ ಥರದ್ದು ಇಟ್ಟಿದ್ದಾರೆ. ಒಂದೇ ಥರ ಇದೆ ವೆಹಿಕಲ್ಗಳು. ಇದು ಯಾವುದು, ಏನು, ಇದ್ರ ಪ್ರೈಸ್ ಏನು, ಇದ್ರ ಡೀಟೇಲ್ಸ್ ಏನು ಅಂತ ನೋಡಿ. ಇಲ್ಲೇ ಸಾಗರ್ ಅವ್ರು ನಿಂತಿದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ನಮಸ್ತೆ ಬ್ರೋ. ನಮಸ್ತೆ ಅವ್ರೆ. ಏನು ಎಲ್ಲಾ ಗಾಡಿನೂ ಒಂದೇ ತರ ಇಟ್ಟಿದ್ದೀರಾ? ಎಲ್ಲಾನು ಮಾರುತಿ ಎಕ್ಸ್ಪ್ರೆಸ್ ಗಾಡಿಗಳೇ. ಎಲ್ಲಾ ಮಾರುತಿ ಎಕ್ಸ್ಪ್ರೆಸ್ ಗಾಡಿ ಇದೆ. ಬನ್ನಿ, 200 ಗಾಡಿ ಇದೆಯಾ ಬ್ರೋ? 200 ಗಾಡಿ ಇದೆ. 200 ಗಾಡಿನೂ ಒಂದೇ, ಎಲ್ಲಾನು ಒಂದೇ ರೇಟು, ಒಂದೇ ಮಾಡ್ಲು, ಒಂದೇ ರೇಟು, ಒಂದೇ ಮಾಡಲ್. ನಮ್ಮ ವೀಕ್ಷಕರಿಗೆ ಏನು ಇದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀರಾ? ಬನ್ನಿ, ಡೀಟೇಲ್ಸ್ ಕೊಡ್ತೀನಿ ಅಣ್ಣ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. 2022 ಮಾಡಲು ಸಿಂಗಲ್ ಓನರ್ 235. ಅಣ್ಣ ನೆಕ್ಸ್ಟ್ ವೆಹಿಕಲ್ 2022 ಮಾಡಲು ಸಿಂಗಲ್ ಓನರ್ 235 ಅಣ್ಣ. ಅಣ್ಣ ನೆಕ್ಸ್ಟ್ ವೆಹಿಕಲ್ ಇದು ಕೂಡ 2022 ಮಾಡಲು ಸಿಂಗಲ್ ಓನರ್ 235 ಅಣ್ಣ. ಅಣ್ಣ ಏನಣ್ಣ ಕಾಮಿಡಿ ಮಾಡ್ತಾ ಇದ್ದೀರಾ? 3ಕ್ಕೆ 3 ಒಂದೇ ರೇಟು ಒಂದೇ ಮಾಡಲ್ ಹೇಳ್ತಾ ಇದ್ದೀರಾ? ಅಲ್ಲ ಅಣ್ಣ, 100 ಗಾಡಿನೂ ಒಂದೇ ರೇಟು 235. ಅಣ್ಣ 100 ಗಾಡಿ 235. 100 ಅಲ್ಲ ಅಣ್ಣ, 200 ಗಾಡಿನೂ ಒಂದೇ ರೇಟು. 200 ಗಾಡಿ ಇದೆ ಅಣ್ಣ. 200 ಗಾಡಿನೂ ಸಿಂಗಲ್ ಓನರ್, 200 ಗಾಡಿನೂ 22 ಮಾಡಲು, 200 ಗಾಡಿನೂ ಒಂದೇ ರೇಟ್ ಅಣ್ಣ. 200 ಗಾಡಿಯಲ್ಲಿ ಯಾವ ಗಾಡಿ ಬೇಕಾದ್ರೂ ತಗೋಬಹುದು. ಯಾವ್ದಾರು ತಗೊಳ್ಳಿ ಅಣ್ಣ. 2022 ಮಾಡಲು ಎಲ್ಲಾನು ಒಂದೇ ರೇಟು ಅಣ್ಣ. ಮೆಕ್ಯಾನಿಕ್ ಕರ್ಕೊಂಡ್ ಬಂದು ತೋರಿಸಬಹುದಾ ಅಣ್ಣ? ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಟ್ರಯಲ್ ನೋಡಿ. ನಿಮ್ಗೆ ಓಕೆ ಆದ್ಮೇಲೆ ಮೆಕ್ಯಾನಿಕ್ ನ ಕರ್ಕೊಳ್ಳಿ, ತೋರ್ಸ್ಕೊಳ್ಳಿ. ಅವ್ರು ಯಾವ್ದು ಓಕೆ ಅಂತಾರ ಆ ಗಾಡಿ ತಗೊಂಡ್ ಹೋಗಿ. ಯಾವ್ದು ಓಕೆ ಅಂತಾರ ಆ ಗಾಡಿ. ಹೌದಣ್ಣ. 200 ಗಾಡಿಲಿ ಅವ್ರ ಸೆಲೆಕ್ಷನ್. ಹೌದಣ್ಣ. 2166 2134 2311. ಅಣ್ಣ ಇಷ್ಟೆಲ್ಲ ಫ್ಯಾನ್ಸಿ ನಂಬರ್ ಇಟ್ಟಿದಿರಲ್ಲ ಅಣ್ಣ, ಇದಕ್ಕೇನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ ಅಣ್ಣ? ಯಾವ್ದು 1 ರೂಪಾಯಿ ಇರಲ್ಲ ಅಣ್ಣ, ಏನಿದೆಯೋ ಅಷ್ಟೇ. ಯಾವ್ದು ಇನ್ನು ಇದೆಲ್ಲ ತುಂಬಾ ಗಾಡಿ ಇದೆ. ನಿಮ್ಗೆ ಯಾವ ನಂಬರ್ ಆಗುತ್ತೋ ಆ ನಂಬರೇ ತಗೊಳ್ಳಿ. ಯಾವ್ದಾನು ಒಂದೇ ಪ್ರೈಸ್. ಯಾವ ಫ್ಯಾನ್ಸಿ ನಂಬರ್ ತಗೊಂಡ್ರು ಯಾವ ವೆಹಿಕಲ್ ತಗೊಂಡ್ರು 235. ನಿಮ್ಗೆ ಯಾವ ಲಕ್ಕಿ ನಂಬರ್ ಇದೆ ಅದೇ ಗಾಡಿ ತಗೊಳ್ಳಿ, ಅದು ಕೂಡ ಒಂದೇ ರೇಟ್. ನೀವು ಬರೀ ಮೆಕ್ಯಾನಿಕ್ ಕರ್ಕೊಂಡ್ ಬರೋದಲ್ಲ, ನೀವು ಶಾಸ್ತ್ರ ಕೇಳಿ ನಿಮಗೆ ಆಗುವ ನಂಬರ್ ಅನ್ನ ಕೇಳ್ಕೊಂಡು ತಗೊಂಡ್ ಹೋಗ್ಬೋದು ಇಲ್ಲಿ. ಹೌದಣ್ಣ. ಅಣ್ಣ ಇದೇ ಗಾಡಿ ಅಣ್ಣ, ಹೊಸ ಗಾಡಿ ಇದ್ದಂಗಿದೆ. ಇದಂತಂದ್ರೆ 20,000 ಎಕ್ಸ್ಟ್ರಾ ಆಗುತ್ತೆ ಅಣ್ಣ, 255. ಇದಂತಂದ್ರೆ ಗಾಡಿ ಕ್ಲೀನ್ ಆಗಿರುತ್ತೆ, ರಬ್ಬಿಂಗು, ಪೇಂಟಿಂಗು, ಪಾಲಿಶ್ ಆಗಿರುತ್ತೆ. ಅದಕ್ಕೋಸ್ಕರ ಆಸ್ ಇಟ್ ಈಸ್ ಕಂಡೀಷನ್ ಬೇಕಂತಂದ್ರೆ ನಮ್ಗೆ 235 ಆಗುತ್ತೆ. ಈ ತರ ಗಾಡಿ ಬೇಕಂದ್ರೆ 255 ಆಗುತ್ತೆ. ನೀವು ಪೇಂಟಿಂಗು, ರಬ್ಬಿಂಗು, ಪಾಲಿಶಿಂಗು ಎಲ್ಲಾ ಮಾಡಿ ಹೊಸ ಗಾಡಿ ಮಾಡ್ಕೊಡೋದಕ್ಕೆ ಬರೀ 20,000 ಎಕ್ಸ್ಟ್ರಾ ತಗೊಂತಾ ಇದ್ದೀರಾ? 20,000 ಅಷ್ಟೇ ಕೊಟ್ರೆ ಈ ತರ ಮಾಡಿಸ್ಕೊಡ್ತೀವಿ ನಿಮ್ಗೆ. ಇಲ್ಲ ನಿಮಗೆ ನಮ್ಗೆ ಏನು ಬೇಡಪ್ಪ, ನಮ್ಗೆ ಹೆಂಗಿದೆ ಗಾಡಿ ಹಂಗೆ ಓಡಿಸ್ಕೊಂತೀವಿ ಅಂತ ಹೇಳಿದ್ರೆ 235 ಆಗುತ್ತೆ. ನೋಡಿ ನೀವು ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಹೊಸ ಗಾಡಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಬರೀ 20,000 ರೂಪಾಯಿ ಎಕ್ಸ್ಟ್ರಾ ತಗೊಂತಾರೆ. ಇದು ಹೊಸ ಗಾಡಿ ಆಗುತ್ತೆ. ಆಸ್ ಇಟ್ ಈಸ್ ಹೆಂಗಿದೆ ಅಂತ ಹೇಳಿದ್ರೆ ಅದೇ ತರ ಗಾಡಿ ಕೊಡ್ಬೇಕು ಅಂದ್ರೆ 2,35,000 ರೂಪಾಯಿಗೆ ಗಾಡಿ ಬರುತ್ತೆ ನಿಮ್ಗೆ. ನೀವು ಟೈರ್ ನೋಡ್ತಾ ಇರ್ಬೋದು ಅಣ್ಣ, ಎಲ್ಲಾ ಟೈರ್ಸ್ ಹಿಂಗೆ ಇದೆ ಅಣ್ಣ. ಎಲ್ಲಾ ಟೈರು ಮುಂದೆ ಎಲ್ಲಾ ಹೊಸ ತರನೇ ಇರುತ್ತಣ್ಣ. ಹಿಂದೇನು 50 to 60% ಇರುತ್ತಣ್ಣ. ನೋಡ್ಕೊಬಹುದು ನೀವೀಗ. ಯಾವ ಗಾಡಿ ಇದೆ ನೋಡ್ಬೋದು. ನೋಡಿ 2-3 ಗಾಡಿ ತೋರಿಸ್ತಾ ಇದೀನಿ. ಯಾವ ಗಾಡಿ ನೋಡಿದ್ರು ನಿಮ್ಗೆ ಎಲ್ಲದನ್ನು ಮುಂದೆ ಇರೋದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮತ್ತೆ ನೀವು ಹಿಂದೆ ನೋಡ್ತಾ ಇರ್ಬೋದು, ಹಿಂದೆ ನೋಡ್ತಾ ಇರೋ ಟೈರು ಅಷ್ಟೇ ನೋಡಿ 60 to 70% ಇರುವಂತ ಟೈರ್ಗಳೇ ಇದೆ. ಯಾವ್ದನ್ನು ಕಂಡಮ್ ಟೈರ್ ಅಂತೂ ಇಲ್ವೇ ಇಲ್ಲ. ವೀಕ್ಷಕರೇ, ನೀವು ಇವಾಗ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋವಂಥದ್ದು. ನೋಡಿ ಫ್ಲೋರ್ ಮ್ಯಾಟ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ. ಮತ್ತೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಎಲ್ಲೂ ವೇರ್ ಅಂಡ್ ಟೇರ್ ಆಗಿಲ್ಲ, ತುಂಬಾ ಚೆನ್ನಾಗಿರೋ ಅಂತ ಸೀಟ್ ಕವರ್ಸ್. ನೋಡಿ ಹಿಂದೆ ನೋಡ್ತಾ ಇರ್ಬೋದು, ಹಿಂದೆ ಸೀಟ್ ಕವರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ಕಂಪನಿಯಿಂದ ಬರೋ ಆ ಕವರ್ ಕೂಡ ತೆಗ್ದಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಣ್ಣ ಇದ್ರ ಫೀಚರ್ಸ್ ಎಲ್ಲ ಏನೇನ್ ಬರುತ್ತಣ್ಣ? ಅಣ್ಣ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ನಿಮ್ಗೆ ABS ಬರುತ್ತೆ, ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ರಿವರ್ಸ್ಗೆ 2 ಏರ್ ಬ್ಯಾಗು ಬರುತ್ತೆ ಅಣ್ಣ. ಜೊತೆಗೆ ನಿಮ್ಗೆ ಕಸ್ಟಮರ್ ಸೇಫ್ಟಿಗೋಸ್ಕರ ಕೊಟ್ಟಿರೋದು. ಕಸ್ಟಮರ್ ಸೇಫ್ಟಿಗೋಸ್ಕರ 2 ಏರ್ ಬ್ಯಾಗ್ ಕೂಡ ಇರುತ್ತೆ. ನೋಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ನೋಡಿ ಎಲ್ಲಾ ಗಾಡಿಗಳು ಇದೇ ತರ ಇದೆ. ನೀವು ಒಂದ್ಸತಿ ವಿಸಿಟ್ ಮಾಡಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಅಲ್ಲ,
200 ಗಾಡಿಗಳಿದೆ. ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅಣ್ಣ ನಿಮ್ಮ ಹತ್ರ ಇರೋ ಗಾಡಿಗಳೆಲ್ಲ ಎಲ್ಲೋ ಬೋರ್ಡ್ ಅಲ್ವಾ ಅಣ್ಣ? ಎಲ್ಲಾನು ಎಲ್ಲೋ ಬೋರ್ಡ್ ಅಣ್ಣ, ಎಲ್ಲಾನು ದುಡಿಯಕಂತಾನೆ ಇರೋದು. ಒಂದು ದಿನಕ್ಕೆ ಎಷ್ಟು ದುಡಿಬೋದಣ್ಣ ಇದ್ರಲ್ಲಿ? ನಿಮ್ಗೆ ಕಣ್ ಮುಚ್ಕೊಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಿ ಅಂದ್ರೆ 3000 ರೂಪಾಯಿ ಮಾಡ್ಬೋದಣ್ಣ. ಒಂದು 3000 ರೂಪಾಯಿ ಅಂತೂ ಮಿನಿಮಮ್ ಅಂತಂದ್ರೆ 3000 ಮಾಡ್ಬೋದು. 3000 ಮಾಡ್ಬೋದು. ಸಂಜೆವರೆಗೂ ಮಾಡಿದ್ರೆ ಆಗತ್ತಣ್ಣ. ಆದ್ರೆ ಸ್ವಲ್ಪ ಮೈ ಬಗ್ಸಿ ದುಡಿಬೇಕು. ಕಾರ್ ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಆಗಲ್ಲ. ಮೈ ಬಗ್ಸಿ ದುಡಿದ್ರೆ 2ರಿಂದ 3000 ರೂಪಾಯಿ ನೈಟ್ ವರ್ಗೂ ಮಾಡಿದ್ರೆ 3000 ರೂಪಾಯಿ ಆರಾಮ ಕಣ್ಣು ಮುಚ್ಕೊಂಡ್ ಮಾಡ್ಬೋದು. ಹೌದಣ್ಣ. ಅಣ್ಣ ಈ ಅಟ್ಯಾಚ್ ಎಲ್ಲ ಅವರೇ ಮಾಡಿಸ್ಕೋಬೇಕಣ್ಣ? ನೀವು ಮಾಡಿಸ್ಕೊಡ್ತೀರಾ? ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಎಲ್ಲದಕ್ಕೂ ನಾವು ಹೆಲ್ಪ್ ಮಾಡ್ಕೊಡ್ತೀವಿ. ಏನ್ ಬೇಕೋ ಅಟ್ಯಾಚ್ ಮಾಡೋದಕ್ಕೆ ಅದಕ್ಕೆಲ್ಲ ನೀವೇ ಹೆಲ್ಪ್ ಮಾಡ್ಕೊಡ್ತೀರಾ? ಅಣ್ಣ. ಇಲ್ಲಿ ಗಾಡಿ ತಗೊಂಡ್ರೆ ಗಾಡಿ ತಗೊಂಡ್ರು ಹೋದ್ರು ಅನ್ನೋ ತರ ಇಲ್ಲ. A to Z ಪಿಕ್ ಮಾಡ್ಬಿಟ್ಟು ಇದ್ ಮಾಡ್ಕೊ ಅವ್ರಿಗೊಂದು ದುಡಿಮೆನು ನೀವೇ ಮಾಡ್ಕೊಡ್ತೀರಾ? ದುಡಿಯಕಂತಾನೆ ಬರ್ತಾರಲ್ಲ. ಕರೆಕ್ಟ್ ಅಣ್ಣ. ಅದು ಸೂಪರ್. ಏನು ದುಡಿಯಕ್ಕೆ ಅಂತ ಬರ್ತಾರೆ. ನೀವು ಹಾಕೋ 2,35,000 ರೂಪಾಯಿ ಎಲ್ಲೂ ವೇಸ್ಟ್ ಆಗಲ್ಲ. ನೋಡಿ ಇವ್ರ ಹತ್ರಕ್ ಬಂದ್ರೆ ಇವರೇ ನಿಮಗೆ ಗಾಡಿ ಕೊಡ್ಸಿ ಎಲ್ಲಾ ಮಾಡಿ ಅಟ್ಯಾಚ್ ಮಾಡ್ಕೊಡ್ತಾರೆ. ನೀವು ತಗೊಂಡು ಹೋಗೋದ್ರಿಂದ ಅವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೋದು. 2ರಿಂದ 3,000 ರೂಪಾಯಿ ನೀವು ದುಡಿಯಕ್ಕೆ ಸ್ಟಾರ್ಟ್ ಮಾಡ್ಬೋದು. 3,000 ರೂಪಾಯಿನೇ ಮಾಡ್ಬೋದು. ನೋಡಿ ಅವ್ರು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲಿಂದ ತಗೊಂಡೋಗಿರೋರ್ನ ಕೇಳ್ಕೊಂಡೆ ನಾವೇ ಹೇಳ್ತಾ ಇರೋದು. ಎಲ್ಲಾರು ಆವರೇಜ್ 2,500, 3,000, 3,500 ಮಾಡೋರು ಇದಾರೆ. 3,000 ರೂಪಾಯಿ ಅಂತೂ ಕಣ್ ಮುಚ್ಕೊಂಡ್ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಒಂದು ಆವರೇಜ್ ಅಲ್ಲಿ 3,000 ರೂಪಾಯಿ ಮಾಡ್ಬೋದು. ಏನಿಲ್ಲ ಎತ್ತಿಲ್ಲ ಅಂತ ಹೇಳಿದ್ರು 60,000ರಿಂದ 70,000 ರೂಪಾಯಿ ನೀವು ಒಂದೊಂದ್ ದಿನ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. 60,000ರಿಂದ 70,000 ರೂಪಾಯಿ ತಿಂಗಳಿಗೆ ದುಡಿಮೆ ಮಾಡೋವಂಥದ್ದು. ನೀವ್ ಈ ಗಾಡಿಗೆ ಏನ್ ಕೊಡ್ತೀರಾ ಅದು 3ರಿಂದ 4 ತಿಂಗಳಲ್ಲಿ ಈ ಗಾಡಿ ದುಡ್ಡು ಬಂಡವಾಳನ ಎತ್ಕೋಬಹುದು. ಅಣ್ಣ ನಿಮ್ಮ ಹತ್ರ ಇರೋದು ಅಷ್ಟಕ್ಕಷ್ಟು ಗಾಡಿದು ಎಲ್ಲದೂ ಎಕ್ಸ್ಪ್ರೆಸ್ ಇರೋದ ಅಣ್ಣ? ಎಲ್ಲಾನು ಮಾರುತಿ ಎಕ್ಸ್ಪ್ರೆಸ್ ಅಣ್ಣ ಇರೋದು. ಅಣ್ಣ ಇದ್ರದ್ದು ಫ್ಯೂಯಲ್ ಏನ್ ಟೈಪ್ ಅಣ್ಣ? ನಿಮ್ಗೆ ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ವಿತ್ CNG ಬರುತ್ತೆ. ಪೆಟ್ರೋಲ್ ಕೆಪಾಸಿಟಿ ಬಂದು 18 ಲೀಟರ್ ಬರುತ್ತೆ. CNG ಬಂದು 7 kg ಫುಲ್ ಆಗುತ್ತೆ. ಪೆಟ್ರೋಲ್ ವಿತ್ CNG? ಪೆಟ್ರೋಲ್ ವಿತ್ CNG. ಎಲ್ಲಾ CNG ಕಂಪ್ನಿ ಫಿಟೆಡ್ CNG ನೇ ಬರೋದು. ಯಾವ್ದು ಹೊರಗಡೆ ಫಿಟ್ ಮಾಡಿರೋ CNG ನೇ ಅಲ್ಲ. ಔಟ್ ಸೈಡ್ ಫಿಟೆಡ್ CNG ನಾವು ಗಾಡಿನೇ ತಗೊಳಲ್ಲ. ಔಟ್ ಸೈಡ್ ಫಿಟೆಡ್ ಇರೋ CNG ಗೆ ಗಾಡಿನೇ ಇವ್ರು ಮುಟ್ಟಲ್ಲ. ಎಲ್ಲದನ್ನು ಕಂಪನಿ ಫಿಟೆಡ್ CNG ಇದೆ. ಅಣ್ಣ CNG ಅಲ್ಲಿ ಮೈಲೇಜ್ ಏನ್ ಬರುತ್ತೆ ಅಣ್ಣ? CNG ಅಲ್ಲಿ 30 ಸಿಟಿಲ್ ಬರುತ್ತಣ್ಣ. ಲಾಂಗ್ ಹೋದ್ರೆ 35 ಬರುತ್ತೆ. 30ರಿಂದ 35 ಬರುತ್ತೆ. 30 ಬರುತ್ತಣ್ಣ ಆವರೇಜ್ ಸಿಟಿಲ್. ಆವರೇಜ್ ಒಂದು 30 ಅಂತೂ ಬರುತ್ತೆ. 2 ವೀಲರ್ ಲೆಕ್ಕದಲ್ಲಿ ಮೈಲೇಜ್ ಬರುತ್ತಣ್ಣ ಇದು. ಅದಕ್ಕೋಸ್ಕರನೇ ಈ ಗಾಡಿ ಕ್ಲಿಕ್ ಆಗಿರೋದು. ಅದಕ್ಕೋಸ್ಕರನೇ ಓಡಿಸ್ತಾ ಇರೋದು. ಅದಾದ್ಮೇಲೆ ಈ CNG ಎಲ್ಲಾನು ಸರ್ವಿಸ್ ಆಗಿದೆ ಅಣ್ಣ. ಎಲ್ಲಾ ವೆಹಿಕಲ್ CNGನೂ ಸರ್ವಿಸ್ ಆಗಿದೆ. ಹೌದಣ್ಣ. ಕಾರ್ಡ್ ಕೊಡ್ತೀನಿ. ಸರ್ವಿಸ್ ಆಗಿರೋ ಸರ್ವಿಸ್ ಆಗಿರೋ ಕಾರ್ಡ್ ಕೂಡ ಕೊಡ್ತೀರಾ? ಹೌದಣ್ಣ. ಇಲ್ಲೇ ಇದೆ, ಕೊಡ್ತೀನಿ. ನೋಡಿ ಸುಮ್ನೆ ಬಾಯಿ ಮಾತಿಗೆ ಹೇಳ್ತಿಲ್ಲ ವೀಕ್ಷಕರೇ. ಅವರು A to Z ಸರ್ವಿಸ್ ಆಗಿರೋ ಹಿಸ್ಟ್ರಿ ಕೂಡ ಕೊಡ್ತಾರೆ. ಸರ್ವಿಸ್ ಆಗಿರೋ ಕಾರ್ಡ್ ಕೂಡ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಎಲ್ಲದೂ ಕಂಪನಿ ಫಿಟೆಡ್ CNG ನೇ ಇರೋದು. ಮತ್ತೆ ನೀವು ಇಂಟೀರಿಯರ್ ನೋಡಿದ್ರೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ನೋಡಿ ಆ ಸೀಟ್ ಕವರ್ ಇನ್ನೂ ಓಪನ್ ಮಾಡಿಲ್ಲ. ಅದು ಹಂಗೆ ಇರುವಂತ ಗಾಡಿಗೆ ಇದು ಸೀಟ್ ಕವರ್ ಹಂಗೆ ಇರುವಂತದ್ದು. ಮತ್ತೆ 30ರಿಂದ 35 ಲಾಂಗ್ ಹೋದ್ರೆ 35 ಬರುತ್ತೆ. ನೀವು ಸಿಟಿಯಲ್ಲಿ ಓಡಿಸಿದ್ರು 30 ಬರುತ್ತೆ. ಒಂದು ನಾರ್ಮಲ್ ಒಂದು ವೆಹಿಕಲ್ ಒಂದು 2 ವೀಲರ್ 30 ಕೊಡುತ್ತೆ. ದುಡಿಮೆಗೆ ಅದ್ಭುತವಾಗಿರುವಂತ ವೆಹಿಕಲ್. ನೀವು ಒಂದ್ಸತಿ ಬನ್ನಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾನು ಅವಾಗ್ಲೂ ಹೇಳಿದ್ದೆ 100 ಅಲ್ಲ 200 ಗಾಡಿಗಳಿದೆ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಇವರು ಅದು ಇದು ಅಂತ ಯಾವ್ದಿಲ್ಲ. ಯಾವ ನಂಬರ್ ಬೇಕಾದ್ರೂ ತಗೋಬಹುದು, ಯಾವ ವೆಹಿಕಲ್ ಬೇಕಾದ್ರೂ ತಗೋಬಹುದು. ಎಲ್ಲದು ಸೂಪರ್ ಆಗಿರುವಂತದ್ದು. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು. ನೋಡಿ ಇಂಜಿನ್ ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲದೂ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬ್ಯಾಟ್ರಿ ಕಂಡೀಷನ್ ನೋಡಬಹುದು. ನಿಮ್ಗೆಲ್ಲ ಆಲ್ಮೋಸ್ಟ್ ಹೊಸ ಬ್ಯಾಟ್ರಿ ತರಾನೇ ಲೆಕ್ಕದಲ್ಲಿ ಇರುತ್ತೆ. ಎಲ್ಲ ಹೊಸ ಬ್ಯಾಟ್ರಿ ತರಾನೇ 725 ಇದೆ. 2 ತಿಂಗಳು ಹಿಂದೆ ಬ್ಯಾಟ್ರಿ ಅಷ್ಟೇ. 2 ತಿಂಗಳು ಹಿಂದೆ ಬ್ಯಾಟ್ರಿ. ನೋಡಿ ಇವಾಗ ನೋಡ್ತಾ ಇರ್ಬೋದು. A to Z ನಿಮ್ಗೆ ಎಲ್ಲೂ ಯಾವ್ದೋ ಹಳೆಯ ಗಾಡಿ ಕೊಡ್ತಿದ್ದಾರೆ ಆ ತರದ್ ಯಾವ್ದು ಇಲ್ಲ. ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ಗಾಡಿಗಳು. ಅಣ್ಣ ಎಲ್ಲಾ ಗಾಡಿಗಳು ಎಷ್ಟು ಡ್ರಿವನ್ ಆಗಿದೆ ಅಣ್ಣ? ಎಲ್ಲ 60, 70, 80, 90 ಈ ತರ 90,000 ವರೆಗೂ ಎಲ್ಲ 60, 70, 80, 90,000 ಆವರೇಜ್ 60 to 90. 60ರಿಂದ 90 ವರೆಗೂ ಮೇಂಟೈನ್ ಆಗಿದೆ. ಅದಕ್ಕಿಂತ ಜಾಸ್ತಿ ಓಡಿರೋಂತ ಗಾಡಿಗಳು ಯಾವ್ದು ಇಲ್ಲ. ಜಾಸ್ತಿ ಓಡಿರ್ತಾರಲ್ಲ, ಜಾಸ್ತಿ ಓಡಿದ್ರೆ ನೀವು ಗಾಡಿನೇ ತರಲ್ಲ. ಗಾಡಿ ತರಲ್ಲ. ಜಾಸ್ತಿ ಏಟ್ ಆಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ ಆತರ ತರಲ್ಲ. ಇಂಜಿನ್ ಬಂದಿದೆ. ಮತ್ತೆ ಇಲ್ಲಿರೋ 200 ಗಾಡಿನೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅದಕ್ಕೋಸ್ಕರನೇ ನಿಮ್ ಮೆಕ್ಯಾನಿಕ್ ಯಾರ ಇದ್ರೆ ಕರ್ಕೊಂಡ್ ಬಂದು ತೋರ್ಸ್ಕೊಂಡು ಅವ್ರು ಓಕೆ ಅಂದ್ಮೇಲೆ ತಗೊಳ್ಳಿ. ಸೂಪರ್ ಅಣ್ಣ. ನೀವು ಚೆಕ್ ಮಾಡಿಸ್ಕೊಳ್ಳೋದು ಏನೋ ಚಿಕ್ಕ ಪುಟ್ಟ ಡೆಂಟ್ ಸ್ಕ್ರಾಚ್ ಬಿಟ್ರೆ ಯಾವುದೇ ತರದ ಮೇಜರ್ ಆಕ್ಸಿಡೆಂಟ್ ಆಗಿರಲ್ಲ. ಗಾಡಿಗಳೇ ಬೆಂಗಳೂರಲ್ಲಿ ಇಲ್ಲ ಅಣ್ಣ. ಬೆಂಗಳೂರಲ್ಲಿ ನೀವು ಬೆಂಗಳೂರು ಅಂದಾಗ ನೀವು ಬೆಂಜ್ ಆಡಿ ತಗೊಂಡಿರೋದು ಸ್ಕ್ರಾಚ್ ಆಗೇ ಆಗುತ್ತೆ ಅಣ್ಣ. ಏನು ಅಂದ್ರೆ ಮೇಜರ್ ಆಕ್ಸಿಡೆಂಟ್ ಆಗಿರ್ಬಾರ್ದು. ನೋಡಿ ಇಲ್ಲಿ ನೀವು ಏನ್ ನೋಡ್ತಾ ಇದೀರಾ, ಯಾವುದೇ ಗಾಡಿ ತಗೊಂಡ್ರು ಮೇಜರ್ ಆಕ್ಸಿಡೆಂಟ್ ಆಗಿರೋ ಗಾಡಿ ಎಲ್ಲ ಚಿಕ್ಕ ಪುಟ್ಟ ಡೆಂಟ್ ಸ್ಕ್ರಾಚ್ ಇರುತ್ತೆ. ಅದ್ ಬಿಟ್ರೆ ಇನ್ ಏನು ಇರಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಮಾತ್ರ ಇರ್ತಿರೋದು. ಅದನ್ನು 60 to 90,000 ಓಡಿರುವಂತ ವೆಹಿಕಲ್. 60 ಕಮ್ಮಿ ಇರ್ಬೋದು, 90 ಜಾಸ್ತಿ ಅಂತೂ ಯಾವುದೇ ಕಾರಣಕ್ಕೂ 1 ಲಕ್ಷ, 2 ಲಕ್ಷ, 3 ಲಕ್ಷ ಓಡಿರೋ ಗಾಡಿಗಳನ್ನ ಇವರು ಮುಟ್ಟದೇ ಇಲ್ಲ.
ಅಣ್ಣ ಇಷ್ಟೊಂದು ಕಮ್ಮಿ ಕೊಡ್ತಾ ಇದೀರಲ್ಲ ಗಾಡಿನ, ಹೌದಣ್ಣ. ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಮಾಡ್ಕೋಬೇಕಣ್ಣ? ಡಾಕ್ಯುಮೆಂಟ್ಸ್ ಎಲ್ಲಾನು ರನ್ನಿಂಗ್ ಇದೆ ಅಣ್ಣ. ಎಲ್ಲದೂ ರನ್ನಿಂಗ್ ಇದೆ? ಎಲ್ಲಾನು ರನ್ನಿಂಗ್ ಇದೆ. ಏನು 1 ತಿಂಗಳು 2 ತಿಂಗಳು ರನ್ನಿಂಗ್ ಇದೆಯಾ? 2 ತಿಂಗಳು ಅಲ್ಲ, 5 ತಿಂಗಳು ರನ್ನಿಂಗ್ ಇದೆ. ಎಲ್ಲ ಇನ್ಶೂರೆನ್ಸ್ ಎಲ್ಲ 5 ತಿಂಗಳು ರನ್ನಿಂಗ್ ಇದೆ. ಇನ್ಶೂರೆನ್ಸ್, ಫಿಟ್ನೆಸ್, ಟ್ಯಾಕ್ಸ್, ಎಮಿಷನ್ ಕೂಡ ರನ್ನಿಂಗ್ ಇದೆ. ಅದು 5 ತಿಂಗಳು ರನ್ನಿಂಗ್ ಇದೆ. ಒಂದಲ್ಲ ಎರಡಲ್ಲ 5 ತಿಂಗಳು ರನ್ನಿಂಗ್ ಇದೆ. ಎಲ್ಲಾ ಗಾಡಿನೂ ಇದೆ ಅಣ್ಣ. ಅಣ್ಣ 2,35,000 ರೂಪಾಯಿ ಕೊಟ್ಟು ಈ ಗಾಡಿನ ತಗೊಂಡ್ರೆ ಏನಾದ್ರು ಖರ್ಚಿದ್ಯಾ ಅಣ್ಣ? ಅಣ್ಣ ಖರ್ಚಂದ್ರೆ ಮೇಜರ್ ಖರ್ಚು ಯಾವ್ದು ಬರಲ್ಲ. ಒಂದ್ ಜನರಲ್ ಸರ್ವಿಸ್ ಪೆಂಡಿಂಗ್ ಇರುತ್ತೆ, ಅದನ್ನ ಮಾಡಿಸ್ಕೊಬೇಕು. ಒಂದ್ 5 ರಿಂದ 10 ಸಾವಿರ ಲೆಕ್ಕ ಇಟ್ಕೊಳ್ಳಿ. ಆಯಿಲ್ ಚೇಂಜ್, ಬ್ರೇಕ್ ಪ್ಯಾಡ್, ಏರ್ ಫಿಲ್ಟರ್, CNG ಫಿಲ್ಟರ್, ಸಸ್ಪೆನ್ಷನ್ ಬುಷ್ಗಳು ಸಣ್ಣ ಪುಟ್ಟದ್ದು ಇರುತ್ತಣ್ಣ. ಒಂದ್ 5 ರಿಂದ 10 ಸಾವಿರ ಲೆಕ್ಕ ಇಟ್ಕೊಳ್ಳಿ. ಒಂದು 5 ಮೇಜರ್ ಆಗಿರೋದು ಯಾವ ಗಾಡಿನ ನಾವು ತರದೇ ಇಲ್ಲ. ನಿಮ್ಗೆ ಹಂಗೋ ಇದಿತ್ತಾನೆ ಮೆಕ್ಯಾನಿಕ್ ಯಾರನ್ನ ಕರ್ಕೊ ಬನ್ನಿ, ತೋರ್ಸ್ಕೊಂಡು ಅವ್ರದ್ದು ಇದ್ರ ಮೇಲೆ ನೀವು ತಗೊಳ್ಳಿ. ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಬೇಕಣ್ಣ. ಯಾಕಂದ್ರೆ ಇವಾಗ ಅವ್ರು ಹೆಂಗ್ ಓಡಿಸಿರ್ತಾರ ಗೊತ್ತಿರಲ್ಲ, ನೀವು ಓಡಿಸ್ಕೊಂಡ್ರೆ ಲೆಕ್ಕ ಇರುತ್ತೆ. ಅದಕ್ಕೋಸ್ಕರ ಅದು ನೀವ್ ಯಾವ್ದೇ ಗಾಡಿ ತಗೊಂಡ್ರು ಒಂದು ಜನರಲ್ ಸರ್ವಿಸ್ ಮಾಡಿಸ್ಲೇಬೇಕು. ಅಲ್ಲಿಂದ ನಿಮ್ಗೆ 10,000 ಸಾವಿರಕ್ಕೆ ನೆಕ್ಸ್ಟ್ ಸರ್ವಿಸ್ ಮಾಡ್ಕೊಳ್ಳೋಕೆ ಕರೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಜನರಲ್ ಸರ್ವಿಸ್ ಮಾಡಿ. ನಿಮ್ ಹತ್ರ ಇವಾಗ ಯಾರಾದ್ರೂ ಬಂದು ವೀಕ್ಷಕರು ಗಾಡಿ ತಗೊಂಡ್ರೆ ಅವ್ರು ಅಲ್ಲಿಂದ ಮೇಂಟೈನ್ ಮಾಡೋದ್ರಿಂದ ಫಸ್ಟ್ ಒಂದ್ ಜನರಲ್ ಸರ್ವಿಸ್ ಮಾಡಿಸಿ ಅದನ್ನ ಮೇಂಟೈನ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅವಾಗ ನಿಮ್ ಟೇಸ್ಟ್ ಬರುತ್ತೆ ಗಾಡಿ. ನಿಮ್ ಮೆಕ್ಯಾನಿಕ್ ಬೇಕಂದ್ರೆ ನಮ್ ಮೆಕ್ಯಾನಿಕ್ ಯಾರ ಇದ್ರೆ ಹೇಳ್ತೀವಿ, ನಿಮ್ ಕಡೆ ಯಾರ ಇದ್ರು ತೊಂದ್ರೆ ಇಲ್ಲ, ಇದ್ ಮಾಡ್ಕೊಳ್ಳಿ. ಇಲ್ಲ ಅವ್ರದೇ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಅದು ತುಂಬಾ ಒಳ್ಳೆ ಎಲ್ಲದನ್ನು ತೋರಿಸಿ A to Z 200 ಗಾಡಿನೂ ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಯಾವ್ದಾದ್ರು ಒಂದ್ ಗಾಡಿ ಎತ್ಕೊಂಡು ಹೋಗ್ಬೋದು. ಅಣ್ಣ ನಮ್ ವೀಕ್ಷಕರು ಈ ಗಾಡಿಗಳನ್ನ ತಗೊಳಕ್ಕೆ ಎಲ್ಲಿಗೆ ಬರ್ಬೇಕ? SLV ಆಟೋ ಕನ್ಸಲ್ಟೆಂಟ್ ಹೊಸಕೆರಹಳ್ಳಿ ಅಂತ. ಹೊಸಕೆರಹಳ್ಳಿ ಎಲ್ಲಿ ಇರೋದು ಇದು? ಹೊಸಕೆರಹಳ್ಳಿ, ಹೌದು. ಗೂಗಲ್ ಮ್ಯಾಪ್ ಅಲ್ಲಿ SLV ಆಟೋ ಕನ್ಸಲ್ಟೆಂಟ್ ಹೊಸಕೆರಹಳ್ಳಿ ಅಂತ ಹಾಕಿ ನಿಮ್ಗೆ ಡೈರೆಕ್ಟ್ ಆಗಿ ಕರ್ಕೊಂಡ್ ಬರುತ್ತೆ. ಹಂಗೆ ಏನಾರ ಡೌಟ್ ಇತ್ತಂತಂದ್ರೆ ವಾಟ್ಸಪ್ ಅಲ್ಲಿ ಒಂದು ಜಸ್ಟ್ ಒಂದು ಹಾಯ್ ಹಾಕಿ ಲೊಕೇಶನ್ ಕಳ್ಸಿಕೊಡ್ತೀನಿ. ಇನ್ನೂ ಏನಾರ ಇನ್ಫಾರ್ಮೇಶನ್ ಬೇಕಿತ್ತಂದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ಕೆಳಗಡೆ ಇರೋ ನಂಬರ್ಗೆ ಇನ್ಫಾರ್ಮೇಶನ್ ಏನ್ ಬೇಕೋ ಕೊಡ್ತೀನಿ. PES ಕಾಲೇಜ್ ಬ್ಯಾಕ್ ಸೈಡ್ ಹೊಸಕೆರಹಳ್ಳಿ. PES ಕಾಲೇಜು ಬ್ಯಾಕ್ ಗೇಟ್ ಇಂದ ಸ್ಟ್ರೇಟ್ ಬಂದ್ರೆ SBI ಬ್ಯಾಂಕ್ ಇದೆ, ಅದ್ರ ಪಕ್ಕದಲ್ಲೇ ನಯಾರ ಪೆಟ್ರೋಲ್ ಬಂಕ್ ಇದೆ ನೋಡಿ. ಅಲ್ಲೇ ಮುಂದೆ SBI ಬ್ಯಾಂಕು ಇದೆ, ನೀವು ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ನಯಾರ ಪೆಟ್ರೋಲ್ ಬಂಕ್ ಇದೆ. ನಯಾರ ಪೆಟ್ರೋಲ್ ಬಂಕು, SBI ಬ್ಯಾಂಕು ಇದ್ರ ಮಧ್ಯದಲ್ಲಿ ಇರುವಂತದೇನೆ SLV ಆಟೋ ಕನ್ಸಲ್ಟೆಂಟ್ ಹೊಸಕೆರಹಳ್ಳಿ. ನೀವು ಎಲ್ಲೂ ಕನ್ಫ್ಯೂಸ್ ಆಗ್ಬೇಡಿ. ಈ ಗಾಡಿನ ನೋಡ್ಬೇಕು ಅಂತ ಬಂದ್ರೆ ಹೊಸಕೆರಹಳ್ಳಿಗೆ ಬರ್ಬೇಕು. SLV ಆಟೋ ಕನ್ಸಲ್ಟೆಂಟ್. ಎಲ್ಲೋ ಬೋರ್ಡ್ ಕಾರ್ಗಳು ಎಲ್ಲಿದೆ ಅಂತಂದ್ರೆ ಹೊಸಕೆರಹಳ್ಳಿ ಇದೆ, SLV ಆಟೋ ಕನ್ಸಲ್ಟೆಂಟ್ಸ್ ಅಲ್ಲಿ. ನೀವು ಕೆಳಗಡೆ ಕೊಟ್ಟಿರೋ ಒಂದ್ ನಂಬರಿಗೆ ಹಾಯ್ ಅಂತ ಹಾಕಿದ್ರೆ ಅವರು ಲೊಕೇಶನ್ ಸೆಂಡ್ ಮಾಡ್ತಾರೆ. ನೀವು ಆರಾಮಾಗಿ ಬರ್ಬೋದು, ಏನು ತೊಂದ್ರೆ ಇಲ್ದಲ್ಲ ಇಲ್ಲಿ ಕರ್ಕೊಂಡ್ ಬಂದ್ ಬಿಡುತ್ತೆ ಗೂಗಲ್. ಹೌದಣ್ಣ.